ನಿನ್ನೆ ದಿವಸ ವಿಶ್ವದಾದ್ಯಂತ ಪರಿಸರ ಆಚರಣೆಯಾಗಿದೆ. ಇಂದು ನೀವೆಲ್ಲರೂ ಕೂಡ ಒಟ್ಟಾಗಿ ಸೇರಿ 106 ಗಿಡಗಳನ್ನು ನೆಡುವುದರ ಮುಖಾಂತರವಾಗಿ ಇವತ್ತು ಪರಿಸರ ದಿನಾಚರಣೆಯನ್ನು ಆಚರಿಸಿದ್ದೇವೆ. ಪರಿಸರ ದಿನಕ್ಕೆ ಕೇವಲ ಒಂದು ದಿವಸ ಸೀಮಿತ ಆಗಬಾರದು. ಪ್ರತಿ ದಿವಸವೂ ಕೂಡ ಪರಿಸರ ದಿವಸ ಅಂತ ಬಂದರೆ ಮಾತ್ರ ನಾವು ಉತ್ತಮ ಪರಿಸರವನ್ನು ಹೊಂದೋದಕ್ಕೆ ಸಾಧ್ಯ ಆಗ್ತದೆ. ಈಗ ನೀವೆಲ್ಲ ವೈದ್ಯಕೀಯ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಿದ್ದೀನಿ. ರೋಗಿಗೆ ಆಮ್ಲಜನಕ ಕೊಡ್ತಿದ್ದೀನಿ, ನೀವು ಅದಕ್ಕೆ ಎಷ್ಟು ಬೆಲೆ ಇದೆ ಅನ್ನೋದು ನಿಮ್ಗೆ ಅರ್ಥ ಆಗಿದೆ ನಿಮಗೆ. ಆದರೆ ಪ್ರಕೃತಿ ನಮಗೆ ಯಾವುದೇ ಬೆಲೆ ಇಲ್ಲದೆ ದೇವರು ನಮಗೆ ಅನುಗ್ರಹಿಸಿದ್ದಾನೆ. ಅದು ಗಿಡ ಮರಗಳಿಂದ ನಮಗೆ ಸಿಗುವಂತಹದ್ದು. ಗಿಡ ಮರಗಳು ನಮಗೆ ಎಷ್ಟು ಉಪಕಾರಿಯಾಗಿದೆ ಅಂತಂದರೆ, ಅವುಗಳಿಲ್ಲದೆ ಇದ್ದರೆ ನಾವು ಬದುಕೋಕ್ಕಾಗೋದಿಲ್ಲ. ನಾವಿಲ್ಲದಿದ್ದರೆ ಅವು ಬದುಕ್ತವೆ, ಆದರೆ ಅವಿಲ್ಲದಿದ್ದರೆ ನಾವು ಬದುಕೋಕ್ಕಾಗೋದಿಲ್ಲ. ಒಂದು ನಿಮಗೆ ಅರಳಿ ಮರ ಇರ್ಬೋದು, ಒಂದು ಬೇವಿನ ಮರ ಇರ್ಬೋದು, ಅದೆಷ್ಟು ನಮಗೆ ಆಮ್ಲಜನಕವನ್ನು ಉತ್ಪಾದನೆ ಮಾಡಿ ನಮ್ಮೆಲ್ಲರ ಬದುಕಿಗೆ ಅತ್ಯಂತ ಅವಶ್ಯವಾಗಿರುವಂತಹ ಪ್ರಾಣವಾಯುವನ್ನು ಕೊಡುವಂಥ ಕೆಲಸವನ್ನು ಒಂದೊಂದು ಮರ ಮಾಡ್ಕೊಂಡು ಬರ್ತಾ ಇದೆ. ಇವೆಲ್ಲ ಕೋವಿಡ್ ಟೈಮ್ನಲ್ಲಿ ಗೊತ್ತಿದೆಯಲ್ಲ ನಿಮಗೆಲ್ಲ, ಆಮ್ಲಜನಕ ಸಿಲಿಂಡರ್ಗೆ ಪರದಾಡ್ತಾ ಇದೆ ಎಲ್ಲರೂ ಕೂಡ. ಜೊತೆಗೆ ಆಮ್ಲಜನಕ ಸಿಲಿಂಡರ್ ಸಿಗದೆ ಎಷ್ಟೋ ಜನ ನಮ್ಮನ್ನು ಅಗಲು ಬಿಟ್ಟಿರ್ತಾರೆ. ಅಂದರೆ ಪ್ರಕೃತಿ ನಮಗೆ ಎಷ್ಟು ವರವನ್ನು ಕೊಟ್ಟಿರುವಂತಹದ್ದು. ಆದರೆ ಇಂದು ನಾವೆಲ್ಲರೂ ಕೂಡ ಅಂತಹ ಪ್ರಕೃತಿಯನ್ನು ನಾವು ಹಾಳು ಮಾಡ್ತಾ ಇದ್ದೀವಿ. ಅದರಿಂದಾಗಿ ಇವತ್ತು ನಾವು ಏನಾಗ್ತಾ ಇದೆ ಅಂದರೆ, ಆರೋಗ್ಯದ ಸಮಸ್ಯೆಗಳು ಜಾಸ್ತಿ ಆಗ್ತಾ ಇದೆ, ಆಸ್ಪತ್ರೆಗಳು ಜಾಸ್ತಿ ಆಗ್ತಾ ಇದೆ, ವೈದ್ಯರ ಬೇಡಿಕೆ ಜಾಸ್ತಿ ಆಗ್ತಾ ಇದೆ. ಇವತ್ತು ನಮಗೆ ಅದು ಕಡಿಮೆ ಆಗಬೇಕು ಅಂತಂದರೆ, ಉತ್ತಮ ಆರೋಗ್ಯವನ್ನು ಚೆನ್ನಾಗಿ ಇಟ್ಕೊಳ್ಬೇಕು ಅಂತಂದರೆ, ಇವತ್ತು ನಾವು ಉತ್ತಮ ಪರಿಸರವನ್ನು, ಉತ್ತಮ ವಾತಾವರಣವನ್ನು, ಉತ್ತಮ ಆಚರಣೆಗಳನ್ನು ಬದುಕಿನಲ್ಲಿ ಅಳವಡಿಸ್ಕೊಂಡ್ರೆ ನಾವು ದೀರ್ಘವಾಗಿ ಬದುಕಬಹುದು, ದೀರ್ಘಾಯುಗಳಾಗಿ ಕೂಡ ಬದುಕೋದಕ್ಕೆ ಸಾಧ್ಯ. ನಾವಷ್ಟೇ ಅಲ್ಲ, ಮುಂದಿನ ಪೀಳಿಗೆಯನ್ನು ಕೂಡ ಉತ್ತಮವಾದಂತಹ ಪರಿಸರದಲ್ಲಿ ಬದುಕಲಿಕ್ಕೆ ನಾವು ಅವರಿಗೆ ಉತ್ತಮ ಕೊಡುಗೆಯನ್ನು ಕೊಡೋದಕ್ಕೂ ಕೂಡ ಸಾಧ್ಯ ಆಗ್ತದೆ. ಒಂದು ಮರದ ಮಹತ್ವ ಎಷ್ಟಿದೆ ಅನ್ನೋದಕ್ಕೆ ನಮ್ಮ ಕನ್ನಡದ ಒಬ್ಬ ಹನಿಗವನ ಬರೆದಿರುವಂತಹ ತುಂಬ ಪ್ರಸಿದ್ಧರಾಗಿರುವಂತಹ ಅವರೊಂದು ಮಾತನ್ನು ಬರೆದಿದ್ದಾರೆ. 16 ವರ್ಷ ನೆರಳಾಗಿ ನಿಂತ ಮರ 106 ವರ್ಷ ಉಳಿಯಿತು, ತೊಲೆಯಾಗಿ ಉಳಿಯಿತು 106 ವರ್ಷ. 100 ವರ್ಷ ಆಳಿದ ಅರಸ ಹೆಣವಾಗಿ ಉಳಿಯಿಲ್ಲ 3 ದಿವಸ ಅಂತೇಳಿ. ಇವತ್ತು ಮನುಷ್ಯನಿಗೂ ಒಂದು ಮರಕ್ಕಿರುವಂತಹ ವ್ಯತ್ಯಾಸ ಇಷ್ಟೇ. ಮನುಷ್ಯ ನಾವು ಎಷ್ಟೋ ವರ್ಷ ಬದುಕ್ತೀವಿ, ಆದರೆ ಹೋದ ಮೇಲೆ ಯಾರು 3 ವರ್ಷನೂ ನಾವು ಜೀವ ಹೋದ ಮೇಲೆ ಇರೋದಕ್ಕೆ ಸಾಧ್ಯ ಇಲ್ಲ. ಒಂದು ದಿವಸನೇ ಇರೋಕ್ಕಾಗಲ್ಲ. ಒಂದು ದಿವಸ ಆದಮೇಲೆ 2ನೇ ದಿವಸಕ್ಕೆ ತಗೊಂಡು ಹೋಗಿ ಇಟ್ಟಿರ್ತಾರೆ, ಆಗೋದಿಲ್ಲ ಯಾವುದೇ ಆಗಲಿ. ಆದರೆ ಒಂದು ಮರ ನೋಡಿ, ನಾವು ನಿಂತಿರೋ ಮರ ಇದು ಒಣಗೋದ್ರೆ ಅದರಿಂದ ಏನೆಲ್ಲ ಉಪಯೋಗವನ್ನು ಪಟ್ಟುಕೊಳ್ತೀವಿ. ಇವತ್ತು ನೀವು ವಾಸಿಸುವಂತಹ ಮರ, ಬಾಗಿಲುಗಳು ಎಲ್ಲವೂ ಕೂಡ ಮರದಿಂದ ಆಗಿರ್ತವೆ. ಅದು ಜೀವ ಕಳ್ಕೊಂಡ ಮೇಲೂ ಕೂಡ 106 ವರ್ಷ ನಮಗೆ ಉಪಕಾರವಾಗಿ ಬೆಳೀತಾ ಇರ್ತದೆ. ಹಾಗೆ ಇವತ್ತು ಮರಗಿಡಗಳು ನಮಗೆ ಯಾವತ್ತು ಜೀವನದ ಅವಿಭಾಜ್ಯ ಅಂಗ ಆಗಿರುವಂತಹದ್ದು. ನಾವು ಪರಿಸರ ಅಂದರೆ ಕೇವಲ ಮರಗಿಡಗಳಷ್ಟೇ ಅಲ್ಲ. ಈಗ ರವಿಚಂದ್ರ ಅವರು ಹೇಳಿದಾಗೆ ಪ್ರತಿಯೊಂದು ಹಂತದಲ್ಲೂ ಕೂಡ ನಾವು ಜಾಗೃತಿಯನ್ನು ವಹಿಸಬೇಕು. ಇವತ್ತು ಯಾಕೆ ನಾವು ಪರಿಸರ ದಿನಾಚರಣೆ ಮಾಡ್ತಾ ಇದ್ದಾರೆ ಪ್ರಪಂಚದಾದ್ಯಂತ ಅಂದರೆ, ಎಲ್ಲರಲ್ಲಿ ಪರಿಸರ ಜಾಗೃತಿಯನ್ನು ಉಂಟು ಮಾಡಬೇಕು ಅನ್ನುವ ಕಾರಣದಿಂದಾಗಿ ವಿಶ್ವಸಂಸ್ಥೆ ಇದನ್ನು ಪ್ರಾರಂಭ ಮಾಡಿರುವಂತಹದ್ದು. ಮಕ್ಕಳಿಂದ ದೊಡ್ಡವರಿಗೆ ಪ್ರತಿಯೊಬ್ಬರು ಕೂಡ ಪರಿಸರ ಜಾಗೃತಿಯನ್ನು ನಾವು ಹೊಂದಬೇಕಾಗಿದೆ. ಇವತ್ತಿನ ದಿವಸಗಳಲ್ಲಿ ನೋಡಿದಾಗ ಯಾರು ಪರಿಸರಕ್ಕೆ ಜಾಸ್ತಿ ಮಾರಕ ಆಗ್ತಾ ಇದ್ದಾರೆ ಅಂದರೆ, ಅವಿದ್ಯಾವಂತರಿಗಿಂತ ವಿದ್ಯಾವಂತರೇ ಜಾಸ್ತಿ ಮಾರಕ ಆಗ್ತಾ ಇದ್ದಾರೇನೋ ಅನ್ನುವ ಭಾವನೆ ಎಲ್ಲರಲ್ಲೂ ಬೆಳೀತಾ ಇದೆ. ಇವತ್ತು ನಾವು ಕಸ ಎಸೆಯುವಂಥದ್ದು, ಎಲ್ಲೆಂದರಲ್ಲಿ ಉಗುಳುವಂಥದ್ದು, ಎಲ್ಲೆಂದರಲ್ಲಿ ಕಸ ಎಲ್ಲ ಅದನ್ನು ಅಂದಗೊಳಿಸುವಂಥ ಕೆಲಸವನ್ನು ಇವತ್ತು ಅವಿದ್ಯಾವಂತರಿಗಿಂತ ವಿದ್ಯಾವಂತರೇ ಜಾಸ್ತಿ ಮಾಡ್ತಾ ಇದ್ದಾರೆ. ಇದು ದುರಂತ ಆಗ್ತಾ ಇರುವಂಥದ್ದು. ವಿದ್ಯಾವಂತರ ಸಂಖ್ಯೆ ಜಾಸ್ತಿ ಆದಷ್ಟು ಕೂಡ ಅಂತಹ ಎಲ್ಲವೂ ಕೂಡ ದೂರ ಆಗಬೇಕಾಗಿತ್ತು, ಆದರೆ ಅವುಗಳು ಜಾಸ್ತಿ ಆಗ್ತಾ ಇದೆ. ಅದು ಇವತ್ತು ನೀವೆಲ್ಲ ಮಕ್ಕಳು ಇವತ್ತು ಜಾಗೃತರಾಗಬೇಕು, ಪರಿಸರ ಪ್ರಜ್ಞೆಯನ್ನು ಕಾಳಜಿಯನ್ನು ಇಟ್ಕೊಳ್ಬೇಕು. ಪ್ರತಿ ವರ್ಷನೂ ಕೂಡ ಪರಿಸರ ದಿನಾಚರಣೆ ಆಚರಿಸ್ತೀವಿ ಅಂತಂದರೆ ನಮಗೆ ಇರುವುದೊಂದೇ ಭೂಮಿ. ಸೊ ಆ ಭೂಮಿನ ನಾವು ಮಾಲಿನ್ಯ ಆಗೋ ರೀತಿ ನೋಡ್ಕೋಬೇಕಾಗುತ್ತೆ. ನಾವು ನಿಮಗೆ ಸ್ಟೂಡೆಂಟ್ ಆಗಿರೋದ್ರಿಂದ ನೀವು ನಿಮಗೆ ಹೆಚ್ಚಿನ ಒತ್ತು ಕೊಟ್ಟಂಥ ಸಂದರ್ಭದಲ್ಲಿ ನೀವು ಕೂಡ ಮುಂದೆ ವಯಸ್ಕರಾಗಿ ಆದಂಥ ಸಂದರ್ಭದಲ್ಲಿ ನೀವು ನಿಮ್ಮ ಮಕ್ಕಳಿಗೆ ಮೊಮ್ಮಕ್ಕಳಿಗೂ ಕೂಡ ಪರಿಸರನ ಯಾವ ರೀತಿ ಕಾಪಾಡ್ಕೋಬೇಕು, ಯಾವ ರೀತಿ ಇಟ್ಕೋಬೇಕು, ಮುಂದಿನ ಇವಕ್ಕೂ ಬೇಕಾಗಬೇಕು ಅನ್ನೋದನ್ನು ತಿಳಿಸ್ಕೊಡ್ಬೇಕಾಗಿರುತ್ತೆ. ಸೊ ಆ ಕಾರಣದಿಂದ ಈ ಇಡೀ ವಿಶ್ವಾದ್ಯಂತ ಈ ವಿಶ್ವ ಪರಿಸರ ದಿನಾಚರಣೆಯನ್ನು ಎಸ್ಪೆಷಲಿ ಮಕ್ಕಳಿಗೆ, ಸ್ಟೂಡೆಂಟ್ಗಳಿಗೆ ಹೆಚ್ಚಿನ ಒತ್ತು ಕೊಟ್ಟು ನಾವು ಹೇಳ್ತಾ ಇದ್ದೇವೆ.